80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಶಾಲೆಗೆ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ. ಶಿಡ್ಲಘಟ್ಟ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಶಿಡ್ಲಘಟ್ಟ ಸಮಾಜ ಸೇವಕರಾದ ಹಾಗೂ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರಾದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ವೈ ಹುಣಸೇನಹಳ್ಳಿಯ SRET ಶಾಲೆಗೆ ಗ್ರೀನ್ ಸ್ಕ್ರೀನ್ ಬೋರ್ಡ್, ಡಿಜಿಟಲ್ ಸ್ಕ್ರೀನ್ ಸೇರಿದಂತೆ ವಿವಿಧ ಕಲಿಕಾ ಸಾಮಗ್ರಿಗಳು ವಿತರಿಸಿದರು. ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ನರಸಿಂಹಮೂರ್ತಿ ಅವರು ಶಾಲೆಗಳ ಮೇಲಿನ ತಮ್ಮ ಕಾಳಜಿ ಹಾಗೂ ಸಮಾಜಮುಖಿ ಸೇವೆಯನ್ನು ಮತ್ತೊಮ್ಮೆ ಮೆರೆದಿದ್ದಾರೆ. ಅವರ ಈ ಸೇವಾ ಕಾರ್ಯಕ್ಕೆ ಶಿಡ್ಲಘಟ್ಟ ತಾಲೂಕಿನ ಜನತೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಂಜುಳಾ ನರಸಿಂಹಮೂರ್ತಿ, ಸಮಾಜ ಸೇವಕರಾದ ದ್ಯಾವಪ್ಪ, ಯುವ ಮುಖಂಡರಾದ BM ಕೃಷ್ಣ, ಹರಿಕೃಷ್ಣ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವೇಣುಗೋಪಾಲ್, ಮರಪನಹಳ್ಳಿ ಮುರಳಿ, ನರಸಿಂಹ, ಸುಬ್ರಹ್ಮಣ್ಯ, ಚಿಕ್ಕದಾಸೇನಹಳ್ಳಿ ರಮೇಶ್, ವಕೀಲ ವೆಂಕಟೇಶ್ ಸೇರಿದಂತೆ ಗ್ರಾಮಸ್ಥರು, ಶಾಲೆಯ ಸಿಬ್ಬಂದಿ ಹಾಗೂ ಪುಟಾಣಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿಕ್ಷಣ ಕ್ಷೇತ್ರದ ಅಗತ್ಯವಾದ ನೆರವು ನೀಡುವ ಮೂಲಕ ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸುವ ಇಂತಹ ಸಮಾಜಮುಖಿ ಕಾರ್ಯಗಳು ಇನ್ನಷ್ಟು ನಡೆಯಬೇಕು ಎಂಬ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಾಯಿತು. ವರದಿ ನವೀನ್ ಗರುಡ. ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. 80 ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆರ್ಥಿಕ ಶುಭಾಶಯಗಳು. ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಬಹಳ ಇದರಿಂದ ಹೇಳಿದರೆ, ಅದರಿಂದ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈಗ ನಾವು ಮೊದಲನೇದಾಗಿ 84ರಲ್ಲಿ ಇಲ್ಲಿ ವಿದ್ಯಾಸಂಸ್ಥೆ SRET ವಿದ್ಯಾಸಂಸ್ಥೆ ಸ್ಟಾರ್ಟ್ ಮಾಡಿದಾಗ ಕೇವಲ ನಾವು 20 ಜನ ಮಕ್ಕಳಿದ್ದಿದ್ದು. 86-87ರಲ್ಲಿ ನಾವು SLC ಉತ್ತೀರ್ಣರಾಗಿ ಆಚೆ ಹೋಗಿದ್ದು. ಆವಾಗ ಮೊದಲನೇ ಬ್ಯಾಚ್ ನಮ್ದಿಲ್ಲಿ 86-87ರಲ್ಲಿ. ಆಗ ನಮಗೆ ಮಾರ್ಗದರ್ಶನ ನೀಡಿದಂತಹ ನಮ್ಮ SRET ಇವರು ಅಧ್ಯಕ್ಷರು ನಮಗೆ ತುಂಬಾ ಒತ್ತು ಕೊಟ್ಟು, ನಮ್ಮ ಈಗಿನ ನಮ್ಮ ತಂದೆಯವರು ಬಂದು ಪ್ರತಿ ವಾರ ಬರ್ತಾ ಇದ್ರು ಇಲ್ಲಿಗೆ. ಆವಾಗ ಒಂದು 5-6 ಜನ ಶಿಕ್ಷಕರಿದ್ರು. ಅವರು ಪ್ರತಿಯೊಬ್ಬರು ನಮ್ಮ ಮಕ್ಕಳು ಏನ್ ಓದ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರತಿ ವಾರ ಬಂದು ಮಾತುಗಳಿಗೆ ಹೇಳ್ಕೊಟ್ರ, ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರ, ಏನ್ ಬರೀತಾರೆ ಅಂತ ಪ್ರತಿಯೊಬ್ಬರು ವಾರ ಬರ್ತಾ ಇದ್ರು. ಅದೇ ತರ ಈಗಿನ ಮಕ್ಕಳು ಪೋಷಕರು ಬಂದು ಪ್ರತಿ ವಾರ. ನಾನು ಈ ಶಾಲೆಯಲ್ಲಿ 1992ರಲ್ಲಿ ಪಾಸ್. ಈಗಾಗಲೇ ಸಾರ್ ತುಂಬಾನೇ ನಿಮಗೆಲ್ಲ ಹೇಳಿದ್ರು. ಈಗ ಕಾಲಾವಕಾಶ ಸ್ವಲ್ಪ ಕಡಿಮೆ ಇರೋದಕ್ಕೋಸ್ಕರ ನಾನು ತುಂಬ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾತಾಡ್ತೀನಿ. ಈಗ ಆಗಲೇ ಸಾರ್ ಹೇಳ್ದಂಗೆ ಅವ್ರಿಗೆ ಎಲ್ಲೋ ಬೇರೆ ಕಡೆ ಪ್ರಮೋಷನ್ಸು ಮಾಡ್ತೀವಿ ಅಂತ ಹೇಳಿದ್ರಂತಲ್ಲ, ಅವ್ರು ಬೇಡ ನನ್ನ ಊರಿಗೆ ಚಿಕ್ಕಬಳ್ಳಾಪುರಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ರಲ್ಲ, ಅದೇ ರೀತಿ ನನ್ನ ಜರ್ನಿನೂ ಸಹ. ನಾನು ಮೊಟ್ಟ ಮೊದಲಿಗೆ ಸಿಂಗಾಪುರ್ಗೆ ಹೋದಾಗ ನನಗೆ ಆವಾಗಲೂ ನನ್ನ ದೇಶನೇ ನನಗೆ ಕಾಣಿಸ್ತಿತ್ತು. ಆಮೇಲೆ ನನ್ನ ಈಗಿನ ತನಕ ಒಂದು 30 ದೇಶಗಳನ್ನ ನೋಡಿದ್ದೀನಿ. 30 ದೇಶಗಳಲ್ಲೂ ಸಹ ಟೆಕ್ನಾಲಜಿ ಇರ್ಬೋದು, ನಮಗಿಂತ ಮುಂದುವರೆದಿರ್ಬೋದು, ಬಟ್ ನಮ್ಮ ದೇಶ ಅಷ್ಟು ಕಂಫರ್ಟಬಲ್ ಆಗಿ ಯಾವ ದೇಶನೂ ಬರೋದಿಲ್ಲ. ನಮಗಿರೋ ಪ್ರಜಾಪ್ರಭುತ್ವದಲ್ಲಿ ನಮಗಿರೋ ಅಷ್ಟು ಫ್ರೀಡಮ್, ಸ್ವತಂತ್ರ ಅನ್ನೋದು ಬಂದಿದೆಯಲ್ಲ, ಆ ಸ್ವತಂತ್ರ ಇಲ್ಲಿ ಸಿಗುತ್ತೆ. ಬೇರೆ ಕಡೆ ಅನ್ನೋದು ನಿಮಗೆ ಸ್ವತಂತ್ರ ಅನ್ನೋದು ಸಿಗೋದಿಲ್ಲ. ಅದೇ ಈಗ ರಷ್ಯಾ ಬಗ್ಗೆ ಹೋಗ್ಬಿಟ್ಟು ಒಬ್ಬರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೂ ನಮಗೆ ಅಧಿಕಾರ ಇರೋದಿಲ್ಲ. ಏಕೆ ಅಂದ್ರೆ ಆ ತರ ಏನಾದರೂ ನೆಗೆಟಿವ್ ಮಾತಾಡಿದ್ರೆ ಇಮಿಡಿಯೇಟ್ ಆಗಿ ನಮಗೆ ಬೇರೆ ತರ ಶಿಕ್ಷೆ ಇರುತ್ತೆ. ಒಂದೊಂದು ಕಂಟ್ರಿಯಲ್ಲಿ ಒಂದೊಂದು ತರ ಇರುತ್ತೆ. ಅದಕ್ಕೆ ಮಕ್ಕಳಿಗೆ ಎಲ್ಲರಿಗೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ದೇಶವೇ ಉಸಿರು, ನನ್ನ ದೇಶವೇ ಹಸಿರು, ನನ್ನ ದೇಶವೇ ಪ್ರೀತಿ. ನಮ್ಮ ಕಣ ಕಣದಲ್ಲೂ ನಮ್ಮ ದೇಶ ಅನ್ನೋದು ಇರಬೇಕು. ನಾವು ಎಷ್ಟೋ ದೇಶಗಳಿಗೆ ಹೋಗ್ಬೋದು, ಏನೇನೇ ಮಾಡ್ಬೋದು, ಅಲ್ಲಿ ಏನೇ ಒಳ್ಳೇದಿದೆ ಆ ಟೆಕ್ನಾಲಜಿನ ನಾವು ಇಲ್ಲಿಗೆ ತಗೊಂಬರ್ಲಿಕ್ಕೆ ಇದು ಮಾಡಬೇಕು. ಅಲ್ಲಿ ಕೆಟ್ಟದಿದೆಯಾ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ಬೇಕು. ನಮ್ಮ ಸಾರ್ ಹೇಳ್ದಂಗೆ ನಾವು ಯಾವುದೇ ರೀತಿ ಕೆಟ್ಟದನ್ನ ಕಲ್ತ್ಕೊಳಕ್ ಹೋಗ್ಬಾರ್ದು. ಒಳ್ಳೇದನ್ನೇನಾದ್ರೂ ಇದೆಯಾ ಅದನ್ನೇ ಕಲ್ತ್ಕೊಂಡ್ ಬಂದು ನಮ್ಮ ಪರಿಸರದಲ್ಲಿರೋರು, ನಮ್ಮ ಟೀಮ್ಗೆ ನಾವು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಒಬ್ರು 33% ತೆಗೆದಿರೋರು ಇರ್ತಾರೆ, 50% ತೆಗೆದಿರೋರು ಇರ್ತಾರೆ,
99.9% ತೆಗೆದಿರೋರು ಇರ್ತಾರೆ. ಬಟ್ 99% ತೆಗೆದಿರೋರಿಗೆ ಅವ್ರಿಗೆ ಓನ್ಲಿ ಮಾರ್ಕ್ಸ್ ಮಾತ್ರನೇ ಇರುತ್ತೆ. ಕೆಲವೊಬ್ಬರಿಗೆಲ್ಲ ಜನರಲ್ ನಾಲೆಡ್ಜ್ ಇರೋದಿಲ್ಲ. ಈಗ ಕೆಲವೊಬ್ಬರಿಗೆ 60% ತೆಗೆದಿರ್ತಾರೆ, ಅವ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಈಗ ಎಕ್ಸಾಂಪಲ್ 99.93% ಇರೋರಿಗೆ ನಮ್ಮ ಕೇಂದ್ರ ಸರ್ಕಾರದವ್ರು ಕರೆದು ಸನ್ಮಾನ ಮಾಡಲ್ಲ. ಅದೇ ಒಂದು ಗೋಲ್ಡ್ ಮೆಡಲ್ ಹೊಡ್ಕೊಂಬನ್ನಿ ಕರೆದು ಅವರಿಗೆ ಸನ್ಮಾನ ಮಾಡ್ತಾರೆ. ಏನಕ್ಕೆ? ನಮ್ಮ ದೇಶದ ಹೆಮ್ಮೆ ನಮ್ಮಲ್ಲಿ ಕಾಣಿಸುತ್ತೆ. ನಾವು ನಮ್ಮ ದೇಶಕ್ಕೆ ಒಂದು ಈಗ ಮೊನ್ನೆ ವರ್ಲ್ಡ್ ಕಪ್ ತಗೊಂಡಿದ್ದಾರೆ. ವರ್ಲ್ಡ್ ಕಪ್ ತಗೊಂಡಾಗ ಎಲ್ಲರ ಕ್ರಿಕೆಟ್ ಪ್ಲೇಯರ್ಸ್ನೆಲ್ಲ ಕರೆದು ಸನ್ಮಾನ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ? ಯಾರೇನು ಸೌಂಡೇ ಇಲ್ಲ. ಸಾಧನೆ, ಗುರಿ, ಟಾರ್ಗೆಟ್ ಎಲ್ಲದೂ ಒಂದೇ. ಟಾರ್ಗೆಟ್ ಅಂದ್ರೆ ಗುರಿ, ಎಲ್ಲ ಆ ಗುರಿ ಮುಟ್ಟಿದ್ದಾರೆ ಅವರು. ಅದಕ್ಕೋಸ್ಕರನೇ ನಾವು ಯಾವುದೇ ಮಾಡಲಿ, ಏನೇ ಮಾಡಲಿ, ಒಂದು ಗುರಿ ಅನ್ನೋದು ಬೇಕು ನಮಗೆ. ಓಕೆ, ಇವತ್ತು ಒಂದು ಫೇಲ್ ಆಗಿರ್ಬೋದು, ನಾಳೆ ಏನು ಫೇಲ್ ಆಗಲ್ಲ. ಮತ್ತೆ ಪ್ರಯತ್ನ ಮಾಡ್ತಾ ಇರಬೇಕು, ಮರಳಿ ಪ್ರಯತ್ನ ಅಂತ ಮಾಡ್ತಾ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ನಮ್ಮ KMK ಸರ್ ಅಂತ ಇದ್ರು. ನಮಗೆ ಇಷ್ಟು ಗಿಡಗಳು ಬೆಳೆಸಿದ್ದಾರೆ. ಇಷ್ಟು ಗಿಡಗಳ ಮಧ್ಯದಲ್ಲಿ ನಮಗಿರೋ ಅಷ್ಟು ಆಕ್ಸಿಜನ್ ಅಲ್ಲಿ ಬೇರೆ ಕಡೆ ರೋಡ್ ಸೈಡ್ ಎಲ್ಲ ಗಿಡಗಳು ಹಾಕಿಲ್ಲ. ಯಾಕೆ ಬೆಳೆಸಿಲ್ಲ? ಆಸಕ್ತಿ ಇಲ್ಲ. ಇಲ್ಲಿ ಯಾಕೆ ಇಷ್ಟೊಂದು ಗಿಡ ಬೆಳೆಸಿದ್ದಾರೆ? ಇದು ಪ್ರಕೃತಿ. ಆ ಪ್ರಕೃತಿ ಮಡಿಲಲ್ಲಿ ನಾವಿದ್ದಾಗ ನಮಗೆ ಆಯುಷ್ಯನೂ ಬೆಳೆಯುತ್ತೆ. ಅದಕ್ಕೆ ಹೇಳೋದು, ನನ್ನ ದೇಶ ಅಂದ್ರೆ ಪ್ರೀತಿ, ನನ್ನ ದೇಶ ಅಂದ್ರೆ ಉಸಿರು, ನನ್ನ ದೇಶ ಅಂದ್ರೆ ಹಸಿರು, ಅದು ಎಲ್ಲರಲ್ಲೂ ಬರಬೇಕು. ಆ ರೀತಿ ಇವತ್ತು 80ನೇ ನಮ್ಮ ಸ್ವತಂತ್ರ ದಿನಾಚರಣೆ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ ನಮ್ಮ ರಾಮಚಂದ್ರ ರೆಡ್ಡಿ ಸಾರು, ಮತ್ತೆ ನಮ್ಮ ವೇಣುಗೋಪಾಲ್ ಅವರು, ವೆಂಕಟೇಶ್